ನೋಡಿ, ಒಂದ್ ಕಡೆ ಈ ಹಿಂದೆ ಬಿಜೆಪಿ ಕಡೆಯಿಂದ ಧರ್ಮಸ್ಥಳ ಚಲೋ ಆಗಿತ್ತು. ಈಗ ಕಾಂಗ್ರೆಸ್ ಶಾಸಕರಿಂದಲೂ ಕೂಡ ಧರ್ಮಸ್ಥಳ ಚಲೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕರು ಕೂಡ ಧರ್ಮಸ್ಥಳ ಚಲೋ ವಿಚಾರ ಸಂಬಂಧ ಹೋಮ್ ಮಿನಿಸ್ಟರ್ನ ರಿಯಾಕ್ಷನ್ ಏನು ಹೇಳಿದರು ಅಂತಂದ್ರೆ, ಮಂಜುನಾಥನ ದರ್ಶನದ ಬಗ್ಗೆ ಯಾವ ಅಡಚಣೆಯೂ ಇಲ್ಲ. ಧರ್ಮಸ್ಥಳ ಘಟನೆ ನಡೆದ ಮೇಲೆ ಹೋದರೆ ಪ್ರಶ್ನಿಸ್ತೇವೆ. ಬಿಜೆಪಿ, ಜೆಡಿಎಸ್ ಅಥವಾ ಕಾಂಗ್ರೆಸ್ನವರೇ ಆಗಲಿ, ಈ ರೀತಿಯಲ್ಲಿ ಧರ್ಮಸ್ಥಳಕ್ಕೆ ಹೋಗೋದು ಸರಿಯಲ್ಲ. ಬಿಜೆಪಿ, ಜೆಡಿಎಸ್ ಹೋಗಿಲ್ಲದಿದ್ರೆ ಕಾಂಗ್ರೆಸ್ನವರು ಹೋಗ್ತಾ ಇರಲಿಲ್ಲ. ಅವರು ಹೋದ್ರಲ್ವಾ, ಅವರು ಹೋಗಿಲ್ಲ ಅಂತಂದಿದ್ರೆ ನಾವು ಕೂಡ ಹೋಗ್ತಿರ್ಲಿಲ್ಲ, ಅಂದ್ರೆ ಕಾಂಗ್ರೆಸ್ನವರು ಹೋಗ್ತಿರ್ಲಿಲ್ಲ. ಹೀಗಂತಂದ್ರು ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್. ಬಿಜೆಪಿ ಮಂಜುನಾಥ ಯಾರಿಗ ಒಬ್ಬರಿಗಿಲ್ಲ. ಮಂಜುನಾಥ ಎಲ್ಲರನ್ನೂ ಆಹ್ವಾನ ಮಾಡ್ತಾನೆ. ಆ ದೃಷ್ಟಿಯಿಂದ ಹೋಗೋದ್ರಲ್ಲಿ ತಪ್ಪೇನಿಲ್ಲ. ಬಿಜೆಪಿಯವರು ಹೋಗ್ಲಿ, ಜನತಾದಳದವ್ರು ಹೋಗ್ಲಿ, ಕಾಂಗ್ರೆಸ್ನವ್ರು ಹೋಗ್ಲಿ, ಮಂಜುನಾಥನ ದರ್ಶನ ಮಾಡ್ಕೊಂಡು ಬರ್ತೀವಿ ಅಂತ ಅನ್ನೋದಕ್ಕೆ ಯಾರ್ದು ಅಡಚಣೆ ಇಲ್ಲ, ಹೋಗೋದಕ್ಕೆ ತೊಂದರೆನೂ ಇಲ್ಲ. ಅದಕ್ಕೆ ಟೀಕೆ ಟಿಪ್ಪಣಿಗಳು ಅವಶ್ಯಕತೆ ಇಲ್ಲ. ಆದ್ರೆ ಈ ಒಂದು ಧರ್ಮಸ್ಥಳದ ಇಶ್ಯೂ ಆದ ಮೇಲೆ ಇಂಥ ಬೆಳವಣಿಗೆ ಆಗಿದೆಯಲ್ಲ, ಅದನ್ನ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ನೀವು ಮೊದಲೇ ಎಲ್ಲ ಯಾಕೆ ಈ ರೀತಿ ಹೋಗ್ಲಿಲ್ಲ? ಬಿಜೆಪಿಯವರಾಗ್ಲಿ, ಜನತಾದಳದವರಾಗ್ಲಿ, ಈಗ ನಮ್ಮ ಕಾಂಗ್ರೆಸ್ನವರೆಲ್ಲ ಆಗ್ಲಿ, ಯಾರೇ ಆಗ್ಲಿ, ಮೊದಲೆಲ್ಲ ಯಾಕೆ ಹೋಗ್ಲಿಲ್ಲ? ಅದಕ್ಕೆ ಸ್ವಾಭಾವಿಕವಾಗಿ ರಾಜಕಾರಣ ಇದೆ ಅನ್ನೋದು ಬಂದ್ಬಿಡುತ್ತೆ. ಅವ್ರು ಹೋದ್ರು ಅಂತ ಇವ್ರು ಮಾಡ್ತಾರೆ, ಅವ್ರು ಹೋಗಿಲ್ಲ ಅಂದ್ರೆ ಇವ್ರು ಮಾಡ್ತಿರ್ಲಿಲ್ಲ. ಹಂಗೆ ಯೋಚನೆ ಮಾಡ್ಬೇಕಲ್ಲ ನಾವು. ಒಂದ್ ವೇಳೆ ಬಿಜೆಪಿ, ಜನತಾದಳ ಹೋಗಿಲ್ದೇ ಇದ್ರೆ ಕಾಂಗ್ರೆಸ್ನವ್ರು ಹೋಗ್ತಿರ್ಲಿಲ್ಲ. ನೀವು ಹೋದ್ರೆ ಅದಕ್ಕೆ ನಾವು ಹೋಗ್ತೀವಿ ಅಂತ ಆ ರೀತಿ ಅರ್ಥೈಸ್ಬೇಕಾಗುತ್ತೆ. ಮಂಜುನಾಥ